ಬೀದರ್ ಜನತೆಗೆ ಡೆನ್ ನೆಟ್ವರ್ಕ್ನಿಂದ ಧಮಾಕ ಆಫರ್. ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ತಮಗೆ ನೀಡಲಾಗ್ತಾ ಇದೆ. ಜೊತೆಗೆ ಜೂನ್ 30 ಕೊನೆಯ ದಿನಾಂಕ ಆಗಿರೋದ್ರಿಂದ 1 ತಿಂಗಳ ಉಚಿತವಾಗಿ ರಿಚಾರ್ಜ್ ಕೂಡ ಮಾಡಲಾಗುತ್ತೆ. 300 ರೂಪಾಯಿಯ 1 ತಿಂಗಳ ರಿಚಾರ್ಜ್ ಅನ್ನ ಡೆನ್ ನೆಟ್ವರ್ಕ್ ನಲ್ಲಿ ತಮಗೆ ಮಾಡಲಾಗುತ್ತೆ. ನೀವು ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ 1 ತಿಂಗಳ 300 ರೂಪಾಯಿಯ ರಿಚಾರ್ಜ್ ಫ್ರೀ ಆಗಿ ಮಾಡಲಾಗುತ್ತೆ. ಹಿಂದೆ ಸಂಪರ್ಕಿಸಿ. ಜೂನ್ 30 ಕೊನೆಯ ದಿನಾಂಕ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ಈ ಮೇಲೆ ಸೂಚಿಸಿರುವಂತಹ ಆಯಾ ಒಂದು ಏರಿಯಾ ಒಂದು ಓಣಿಗಳ ಆಪರೇಟರ್ಗಳ ನಂಬರ್ಗಳನ್ನ ತಮಗೆ ನೀಡಲಾಗಿದೆ. ಡೆನ್ ಸೆಟ್ ಟಾಪ್ ಬಾಕ್ಸ್ ಡೆನ್ ನೆಟ್ವರ್ಕ್ ನಲ್ಲಿ ಇದೀಗ ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿ 1 ತಿಂಗಳ 300 ರೂಪಾಯಿಯ ರೀಚಾರ್ಜ್ ಅನ್ನ ಫ್ರೀ ಆಗಿ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಧಮಾಕ ಆಫರ್. ಡೆನ್ ನೆಟ್ವರ್ಕ್ ನಿಂದ ಧಮಾಕ ಆಫರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಪೊಲೀಸ್ ಉಪವಿಭಾಗದ ವತಿಯಿಂದ ಕರ್ನಾಟಕ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಣಿಕೆ ವಿರೋಧಿ ದಿನ. ಮಾದಕ ದ್ರವ್ಯ ಸೇವನೆ ಮುಕ್ತ ಜಿಲ್ಲೆಯಾಗಲು ಎಲ್ಲರೂ ಕೈ ಜೋಡಿಸಿ. ಎಸ್ಪಿ ಪ್ರದೀಪ್ ಗುಂಟಿ. ಚಿಡುಗುಪ್ಪ ತಹಸೀಲ್ದಾರ್ ಕಚೇರಿಯ ಶಿರಸ್ತೆದಾರನ ಮೇಲಿನ ಹಲ್ಲೆ ಪ್ರಕರಣ. ಚಿಡುಗುಪ್ಪದ ಮೊದಲನೇ ಗ್ರೇಡ್ 2 ಸ್ಥಳದಲ್ಲಿಯೇ ಮುಂದುವರೆದಿರುವ ಜಯಶ್ರೀ. ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು. ಚಿಡುಗುಪ್ಪ ನಾಗರಿಕ ಸಮಿತಿ ಎಚ್ಚರಿಕೆ. ಜಿ ಟಿವಿಯ ಸರಿಗಮಪ 21ರ ವಿಜೇತೆ ಕುಮಾರಿ ಶಿವಾನಿ ಸ್ವಾಮಿಗೆ ಮನೆಯಲ್ಲಿ ಗೌರವ ಸನ್ಮಾನ. ಜಿಲ್ಲೆಯ ಕೀರ್ತಿ ದೇಶದ ತುಂಬ ಪಸರಿಸಿದ ಶಿವ ಮೆಚ್ಚಿದ ಶಿವಾನಿ. ಜೂನ್ 29ರಂದು ಶಿವಾನಿಗೆ ಬೀದರ್ನಲ್ಲಿ ಅಭಿನಂದನಾ ಸಮಾರಂಭ ಆಯೋಜನೆ. ಪತ್ರಕರ್ತ ಶಿವಕುಮಾರ ಸ್ವಾಮಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯನ್ನು ಮಾದಕ ದ್ರವ್ಯ ಸೇವನೆ ಮುಕ್ತ ಜಿಲ್ಲೆಯಾಗಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿ ತಿಳಿಸಿದರು. ಅವರು ಮಂಗಳವಾರ ಬೀದರ್ ಪೊಲೀಸ್ ಉಪವಿಭಾಗದ ವತಿಯಿಂದ ಕರ್ನಾಟಕ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವಂತಹ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಣಿಕೆ ವಿರೋಧಿ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಸೇವನೆಯಿಂದ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ವ್ಯಕ್ತಿ ತಾನು ಏನು ಮಾಡ್ತಾ ಇದ್ದಾನೆ ಎಂಬುದರ ಅರಿವು ಕೂಡ ಇರುವುದಿಲ್ಲ. ಇಂತಹ ನಶೆಯಲ್ಲಿ ಇರುವಂತಹ ಕಳ್ಳತನ, ಕೊಲೆ, ದರೋಡೆ, ಲೈಂಗಿಕ ಕಿರುಕುಳ ಅಂತಹ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಕೆಟ್ಟ ನಶೆಗಳಿಂದ ದೂರ ಸರಿದು ಉತ್ತಮ ಜೀವನ ಕಟ್ಟಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಪ್ರದೀಪ್ ಗುಂಟಿಯವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ನಶೆಯ ಜಗತ್ತನ್ನು ಬಿಟ್ಟು ಒಬ್ಬ ಉತ್ತಮ ನಾಗರಿಕರನ್ನಾಗಿ ಬಾಳಬೇಕು ಮತ್ತು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ಅವರನ್ನು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸುವಂತೆ ಮಾಡಬೇಕು. ಪೊಲೀಸ್ ಇಲಾಖೆ ಯಾವಾಗಲೂ ನಿಮ್ಮ ಸೇವೆಯಲ್ಲಿ ಇರುವುದು ಮತ್ತು ಎಲ್ಲರಿಗೂ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯ ಎನ್ನುವಂಥ ಮಾತನ್ನು ಹೇಳಿದರು. ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಮಾತನಾಡಿ, ನಾವು ನಮ್ಮ ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚಿಸಬೇಕು ಮತ್ತು ಅವರು ಯಾವುದೇ ಮಾದಕ ದ್ರವ್ಯ ಸೇವನೆಗೆ ವ್ಯಾಸನರಾಗದಂತೆ ನೋಡಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಇವತ್ತು ನಮ್ಮ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಅದರಲ್ಲಿ ಶಿಕ್ಷಣ, ಜೀವಿಸುವ ಹಕ್ಕು ಕೂಡ ಇದೆ. ಆದ್ದರಿಂದ ನಾವು ಒಂದು ಸಮಾಜದಲ್ಲಿ ಬದುಕುವ ಎಲ್ಲ ಪ್ರಯತ್ನಗಳು ಮಾಡಬೇಕು. ನಶೆಯ ಜಗತ್ತಿನಿಂದ ಹೊರಬಂದು ಸ್ವಯಂ ಉದ್ಯೋಗ ಮಾಡಿದವರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಒದಗಿಸಲು ಬ್ಯಾಂಕ್ ಅಧಿಕಾರಿಗಳಿಗೆ ಮಾತನಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಎಸ್ಬಿಐನ ಪ್ರಾದೇಶಿಕ ವ್ಯವಸ್ಥಾಪಕ ಜಯಕುಮಾರ್, ಹೆಚ್ಚುವರಿ ಡ್ರಗ್ಸ್ ಕಂಟ್ರೋಲರ್ ಧನಂಜಯ್, ಮನೋರೋಗ ತಜ್ಞರಾಗಿರುವಂಥ ರಾಘವೇಂದ್ರ ವಾಗ್ಮರೆ, ಆಮೇಲೆ ರೈಲ್ವೆ ಪೊಲೀಸ್ ಠಾಣೆ ಅಧಿಕಾರಿ ಪಾಷಾ ಅವರು, ಆಮೇಲೆ ASIRPF CH ಒಂದು ಶ್ರೀನಿವಾಸ್ ಅವರಿದ್ದರು. ವಕೀಲರು ಮತ್ತು ಮಾಂಗರವಾಡಿ ಸಂಘದ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಾಂಬಳೆ ಸೇರಿದಂತೆ ವಿವಿಧ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾಜವನ್ನು ನಶೆ ಮುಕ್ತ ಸಮಾಜವನ್ನು ಮಾಡಬೇಕೆಂದು ಪೊಲೀಸ್ ಇಲಾಖೆಯವರು ಹಾಗೂ CMC ಕೌನ್ಸಿಲರು ಪ್ಲಸ್ ನಮ್ಮ ಎಲ್ಲ ಡ್ರಗ್ಸ್ ಕಂಟ್ರೋಲಿಂಗ್ ಅಥಾರಿಟಿ ಹಾಗೂ ಬ್ರಿಮ್ಸ್ ಮನೋತಜ್ಞರು, ಎಲ್ಲ ಬ್ಯಾಂಕ್ನವರು, SB ಬ್ಯಾಂಕ್ನವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ.
ಇವತ್ತು ಮೊದಲನೇದಾಗಿ ನಮ್ಮ ದೀನ್ ದಯಾಳ್ ನಗರನ ಆಯ್ಕೆ ಮಾಡಿಕೊಂಡು ಅಲ್ಲಿದ್ದ ಪಬ್ಲಿಕ್ ಕೋರ್ಟ್ಗೆ ಇವತ್ತು ಸಂಪರ್ಕ ಮಾಡಿ ಅವರಲ್ಲಿ ಏನೇನು ಯಾರಾದರೂ ಡ್ರಗ್ ಅಡಿಕ್ಟ್ಸ್ ಇದ್ದಾರಾ ಅಥವಾ ಡ್ರಗ್ಸ್ ಮಾರಕ್ಕೆ ಯಾರಾದರೂ ಅಲ್ಲಿಗೆ ಬರ್ತಾ ಇದ್ದಾರಾ ಅನ್ನೋ ಮಾಹಿತಿಯನ್ನು ಪಡೆದು ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಪಬ್ಲಿಕ್ ಕೂಡ ಸ್ಪಂದಿಸಿ ಅವರವರ ವ್ಯವಹಾರಗಳನ್ನು ಇವತ್ತು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮವನ್ನು ನಾವು ನೆಕ್ಸ್ಟ್ ತಿಳಿಸ್ತೇವೆ. ಥ್ಯಾಂಕ್ ಯು. आज कर्नाटक कॉमर्स कॉलेज में एक प्रोग्राम रखा गया है जो कि मांगरवाड़ी समाज के लिए स्पेशली ड्रग्स से मुक्ति के लिए इस फंक्शन में बिदर एसपी साहब और बिदर डीएसपी साहब और एसबीआई मैनेजर साहब और ब्रिम्स के हॉस्पिटल्स के डॉक्टर्स और कई ऑफिसर्स पूरे पुलिस डिपार्टमेंट के आए थे। यहाँ पर पूरे समाज के लोगों में एक मीटिंग रखा गया, बहुत अच्छे से मीटिंग हुआ है और यहाँ पर लोग आश्वासन दिए कि हम ड्रग्स से मुक्ति करेंगे और आज से गांजा और नशे के टैबलेट्स, शराब और डकैती के जैसे स्नैचिंग जैसे केसेस में हम इन्वॉल्व नहीं रहेंगे बोल के पूरे मंडल समाज में हमको आश्वासन दिया है और हम उनके भरोसे पे ये आज बहुत अच्छा मीटिंग हुआ और बिदर की जनता देख रही है कि बहुत अच्छे प्रोग्राम्स हो रहे हैं। इसी तरह आगे भी प्रोग्राम होंगे। हम कोशिश करेंगे कि आने वाली जनरेशन को ये ड्रग्स से मुक्ति करेंगे। इतना कहते मैं अपनी बात खत्म। हमारा रिक्वेस्ट से आईएसओ पूरे मंडल का महिलाएं, बच्चे एंड पूरा मेंबर्स, आपको हमारा एसपी साहब परसों क्या बोले, ये मंडल में बहुत लोगों को शराब बेच के, गांजा बेच के, नशा का दवा बेच के फैमिली बर्बाद हो रहे। उन लोगों से मुझे मिलाओ, उन लोगों से मिलना है, उन लोगों को कुछ हेल्प करना है, एक मीटिंग अरेंजमेंट करो बोल के साहब बोले। इसके लिए हम आज मीटिंग अरेंजमेंट करें। ये मीटिंग का उद्देश्य क्या है बोले तो, या कम से कम 200-250 घर है ना, उसमें थोड़ी लोग, बहुत थोड़े लोग उनका जिंदगी चलाने के लिए बहुत गलीज काम कर रहे हैं। ये क्या है, मंडल बोले तो पूरा देश का बैड थिंग्स, गलीज थिंग्स। ಚಿಡಗುಪ್ಪ ತಹಸೀಲ್ದಾರ್ ಕಚೇರಿಯ ಶಿರಸ್ತೆದಾರನ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಜಾಮೀನು ರಹಿತ ವಾರೆಂಟ್ ಅನ್ನು ಹೊರಡಿಸಿದ್ರು ಕೂಡ ಮತ್ತೆ ಚಿಡಗುಪ್ಪದ ಮೊದಲಿನ ಗ್ರೇಡ್ 2 ಸ್ಥಳದಲ್ಲಿಯೇ ಮುಂದುವರೆದಿರುವಂತಹ ಜಯಶ್ರೀ ಅವರನ್ನು ತಕ್ಷಣ ಅಲ್ಲಿಂದ ಬಿಡುಗಡೆ ಮಾಡಬೇಕು, ಕಾನೂನು ಕ್ರಮ ಅವರ ಮೇಲೆ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಾವು ಬುಧವಾರ ದಿವಸ ಚಿಡಗುಪ್ಪ ನಾಗರಿಕ ಸಮಿತಿ ವತಿಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ನಡೆಸ್ತೇವೆ ಎನ್ನುವಂಥ ಮಾತನ್ನು ಮುಖಂಡರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್, ವಿಜಯ್ ಕುಮಾರ್ ಬೊಮ್ಮಣೆ, ಆಮೇಲೆ ರಶೀದ್ ಅಲಿ ಪಟೇಲ್ ಸೇರಿದಂತೆ ಇತರರು ತಿಳಿಸಿದ್ದಾರೆ. ಕಳೆದ ಮೇ 16ರಂದು ಕರ್ತವ್ಯ ಮುಗಿಸಿ ತನ್ನ ಊರಿಗೆ ಬಸ್ನಲ್ಲಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ತಹಸೀಲ್ ಕಚೇರಿಯ ಶಿರಸ್ತೆದಾರ ಸುಭಾಷ್ ಚಂದ್ರ ಅವರನ್ನು ಗ್ರೇಡ್ 2 ತಹಸೀಲ್ದಾರ್ ಜಯಶ್ರೀ, ಗಂಡ ಶಾರದಕ್ ಮತ್ತು ಅವರ ಒಂದು ಸಂಗಡಿಗರು ಬಸ್ನಿಂದ ಕೆಳಗಿಳಿಸಿ ಅಪಹರಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಒಂದು ಪ್ರಕರಣ ಕುರಿತಾಗಿ ಇವತ್ತಿಗೂ ಕೂಡ ಅದು ಒಂದು ಸ್ಟ್ರೈಕು, ಹೋರಾಟಗಳು ಜಯಶ್ರೀ ಅವರ ವಿರುದ್ಧ ನಡೀತಾನೇ ಇವೆ. ಈ ಪ್ರಕರಣದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಜಯಶ್ರೀ ಏಟು ಆರೋಪಿ ಎಂದು ಘೋಷಿಸಲ್ಪಟ್ಟು ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು. ಘಟನೆ ನಡೆದ 24 ಗಂಟೆಗಳಲ್ಲಿ ಪೊಲೀಸರು ಪ್ರಮುಖ ಆರೋಪಿ ಶಾರದಕ್ನನ್ನು ಬಂಧಿಸಿದರು. ಆದರೆ ಏಟು ಆರೋಪಿಯನ್ನು ಬಂಧಿಸಲು ಸಾಧ್ಯವಾಗಿರಲಿಲ್ಲ. ಜಾಮೀನು ರಹಿತ ವಾರೆಂಟ್ ಜಾರಿ ಇದ್ದರೂ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಏಟು ಆರೋಪಿ ಜಯಶ್ರೀ ಸಾರ್ವಜನಿಕವಾಗಿ ತಹಸೀಲ್ ಕಚೇರಿಗೆ ಭೇಟಿ ನೀಡಿ ಕೆಲ ಹೊತ್ತು ಕಚೇರಿಯಲ್ಲಿ ಕಳೆದು ವಾಪಸ್ ಹೋಗಿದ್ರು. ತಾಲೂಕು ಆಡಳಿತ ಹಾಗೂ ಪೊಲೀಸರ ವೈಫಲ್ಯವನ್ನು ಖಂಡಿಸಿ ಚಿಡುಗುಪ್ಪ ನಾಗರಿಕ ಸಮಿತಿಯವರು ಪ್ರಕರಣವನ್ನು ಗಂಭೀರ
ಗಂಭೀರವಾಗಿ ಪರಿಗಣಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿ ಬಂದಿದ್ದರು. ಆದರೆ ಈಗ ಕ್ರಿಮಿನಲ್ ಆರೋಪ ಹೊತ್ತಿರುವಂತಹ ಅಧಿಕಾರಿ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಮರಳಿ ಗ್ರೇಡ್ 2 ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಖಂಡನೀಯವಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಆರೋಪಿತ ಅಧಿಕಾರಿಯನ್ನ ಅಮಾನತುಗೊಳಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮರಣಾಂತ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇವೆ ಎನ್ನುವಂಥ ಮಾತನ್ನು ಮುಖಂಡರು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಚಿಡುಗುಪ್ಪ ನಾಗರಿಕ ಸಮಿತಿಯವರ ಸತ್ಯಾಗ್ರಹ ಮತ್ತು ಧರಣಿಗೆ ಕರ್ನಾಟಕ ಕನ್ನಡ ಸೇನೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿ ಸ್ವಾಮಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ತಬರೇಜ್ ಭಂಗಿ, ರೇವಣಪ್ಪ, ರವಿ ಶಿವಪೂಜಿ, ಹೂಗಾರ್, ಆಮೇಲೆ ಸುಭಾಷ್ ವೀರಶೆಟ್ಟಿ, ಕುಂಬಾರ್, ರಾಜಶೇಖರ್ ಚಟ್ನಳ್ಳಿ, ಮಲ್ಲಿಕಾರ್ಜುನ್ ಪಾಟೀಲ್, ವಿಜಯಕುಮಾರ್ ಬೊಮ್ಮಣೆ, ಸೈಯದ್ ರಶೀದ್ ಅಲಿ ಪಟೇಲ್, ಸಚಿನ್ ಮಠಪತಿ, ಶಿವಕುಮಾರ್ ಪಾಟೀಲ್, ಶರಣಪ್ಪ ಗಡ್ಮಿ, ಅಮಿತ್ ಹೊಸದೊಡ್ಡಿ, ಪ್ರವೀಣ್ ರಾಜಪುರ್, ಸಿದ್ದಾ ಪಾಟೀಲ್, ಆಮೇಲೆ ಸಂಗಮೇಶ್ ಜವಾದಿ, ಅಬ್ದುಲ್ ಖಯೂಮ್, ಆಮೇಲೆ ಪರಮೇಶ್ ಬಾವಡೆ, ಆಮೇಲೆ ಮಲ್ಲಿಕಾರ್ಜುನ್ ಭೂರ್ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಗ್ರೇಡ್ 2 ತಹಸೀಲ್ದಾರ್ ಶ್ರೀಮತಿ ಜಯಶ್ರೀ ಅವರನ್ನು ಪುನಃ ಜಿಲ್ಲಾಧಿಕಾರಿಗಳು ಮೊದಲಿದ್ದ ಪ್ಲೇಸಿಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ನಾವು ದಿನಾಂಕ 26/5/2025 ಬೃಹತ್ ಪ್ರತಿಭಟನೆ ನಾಗರಿಕರು ಹಮ್ಮಿಕೊಂಡು ಅವರನ್ನು ಕಾನೂನು ಕ್ರಮ ತೆಗೆದುಕೋಬೇಕು, ಇಲ್ಲಿನ ಅಮಾನತು ಮಾಡಬೇಕು ಅಂತೇಳಿ ಏನಾದರೂ ಮನವಿ ಸಲ್ಲಿಸಲಾಗಿತ್ತು. ಯಾಕಂದ್ರೆ ಅವ್ರ ಕರಪ್ಷನ್ ಏನಾದ್ರೆ ಭಾಳ ಆಗ್ಯದ, ಜನರ ಮೇಲೆ ಏನಾದ್ರೆ ದೌರ್ಜನ್ಯ ಆಗ್ತಿದೆ. ಅದ್ರ ತಕ್ಷಣ ಏನಾದ್ರೆ ಅವ್ರಿಗೆ ಇಲ್ಲಿಂದ ಏನದ ಅಂತಂದ್ರೆ ನಾವು ಅಮಾನತು ಮಾಡ್ಬೇಕಂತೇಳಿ ನಾವು ಮನವಿ ಮಾಡಿದೆವು. ಅದ್ರ ನಂತರ ಕೂಡ ಏನದ ಅಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿನೂ 2 ದಿವಸ ನಂತರ ನಾವು ಮತ್ತೆ ಅಲ್ಲೂ ಕಾನೂನು ಕ್ರಮ ತೆಗೆದುಕೊಳ್ಳಲು ಸೂಚಿಸಲಾಯ್ತು. ಯಾಕಂದ್ರೆ ಅವರು ನಾನ್ ಬೇಲೇಬಲ್ ಕೇಸ್ ಇದ್ದಾಗೂ ಏನದ ಅಂತಂದ್ರೆ ಇಲ್ಲಿ ಆಫೀಸ್ಗೆ ಹೋಗಿ ಬಂದಿದ್ದು ನಮಗೆ ಗೊತ್ತಾಗಿತ್ತು. ಅದ್ರ ನಿಮಿತ್ತ ಏನದ ಅಂತಂದ್ರೆ ಕಾನೂನು ಬಾಹ್ಯವಾಗಿ ಏನಾದ್ರು ಅವ್ರು ಅಡ್ಡಾಡುತ್ತೆ. ಈಗ ಪೊಲೀಸ್ ಇಲಾಖೆಯವರು ಒಂದೊಂದು ಕ್ರಮ ತಗೋತಾ ಇಲ್ಲ, ನಾವು ಸೂಕ್ತ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗೂ ಮನವಿ ಮಾಡಿ ಬಂದೆವು. ಇಷ್ಟೆಲ್ಲ ಆದ್ರೂ ತುಡುಪ ನಾಗರಿಕರ ಮನವಿ ಇಷ್ಟೆಲ್ಲ ನಾವು ಅವ್ರ ಮೇಲೆ ಜಿಲ್ಲಾಧಿಕಾರಿ ವಿಶ್ವಾಸ ಮಾಡಿ ನಾವು ಹೇಳಿದ್ರೂ ಕೂಡ ಅದೇ ಪ್ಲೇಸಿಗೆ ನಾವು ನಾಗರಿಕ ಮನವಿಗೆ ಸ್ಪಂದಿಸದೆ ಮತ್ತು ಪುನಃ ಇದೇ ಪ್ಲೇಸಿಗೆ ಅವ್ರಿಗೆ ಹಾಕಿದ್ದಾರೆ. ಅದರ ನಿಮಿತ್ತ ಏನದ ಅಂತಂದ್ರೆ ನಾವು ನಾಳೆ ಏನಾದ್ರೆ ಧರಣಿ ಹಮ್ಮಿಕೊಳ್ತಾ ಇದ್ದೀವಿ. ಈ ಧರಣಿಯಿಂದ ತುಡುಪ ನಾಗರಿಕರ ಎಲ್ಲ ವತಿಯಿಂದ ನಾವು ಏನಾದ್ರೆ ಅವ್ರಿಗೆ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ ತೆಗೆಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಚಿತ್ರಗುಪ್ಪ ತಹಸೀಲ್ ಕಾರ್ಯಾಲಯದ ಗ್ರೇಡ್ 2 ತಹಸೀಲ್ದಾರರಾದಂಥ ಜಯಶ್ರೀ ಅವರು ಈ ಮೊದಲು ಚಿತ್ರಗುಪ್ಪ ತಾಲೂಕಾ ತಹಸೀಲ್ ಕಾರ್ಯಾಲಯದಲ್ಲಿ ಅನೇಕ ಬಡ ಜನರ ರಕ್ತವನ್ನು ಹೀರಿದಂಥ ಕಾರ್ಯವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಚಿತ್ರಗುಪ್ಪದ ಸಮಸ್ತ ನಾಗರಿಕರು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಅವರಿಂದ ಅನೇಕ ದುಷ್ಟ ಕಾರ್ಯಗಳಾಗಿದ್ದಾವೆ. ಬಡವರಿಂದ ಹಣ ವಸೂಲಿ ಮಾಡಿದ್ದು ಸಾಬೀತಾಗಿದೆ. ಅದರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿ ನೀಡಿ ಅದರ ವಿರುದ್ಧ ಹೋರಾಟ ಮಾಡಿದಾಗ ತಾತ್ಕಾಲಿಕವಾಗಿ ಅವರನ್ನು ಸೇವೆಯಿಂದ ವಜಾಗೊಳಿಸಿದರು. ಆದರೆ ಅವರ ಮೇಲೆ ಒಂದು ಮೊಕದ್ದಮೆ ಕೂಡ ಇದೆ, ನಾನ್ ಬೇಲೇಬಲ್ ಅಫೆನ್ಸ್ ಇದೆ. ಆದರೂ ಕೂಡ ಅವರನ್ನು ಮತ್ತೆ ಇಲ್ಲಿಗೆ ನೇಮಕ ಮಾಡಿದ್ದಾರೆ. ಇದನ್ನು ಚಿಟಗುಪ್ಪದ ಸಮಸ್ತ ನಾಗರಿಕರು ವಿರೋಧ ಮಾಡ್ತಾ ಇದ್ದೇವೆ. ಒಂದು ವೇಳೆ ಅವರನ್ನು ಈ ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ನಾಳೆ ದಿನಾಂಕ 25ರಂದು ಚಿಟಗುಪ್ಪ ಪಟ್ಟಣದ ಸಮಸ್ತ ನಾಗರಿಕರೆಲ್ಲರೂ ಸೇರಿ ಕಾನೂನು ವಿರುದ್ಧ ಒಂದು ಕ್ರಮ ಏನಾಗಿದೆ ಅದರ ಜಿಲ್ಲಾ ಆಡಳಿತದ ವಿರುದ್ಧ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವೆಲ್ಲರೂ ನಿರ್ಣಯವನ್ನು ತೆಗೆದುಕೊಂಡು ಒಂದು ಮನವಿ ಪತ್ರವನ್ನು ತಹಸೀಲ್ದಾರರಿಗೆ ಕೊಡಲು ಬಂದಿದ್ದೇವೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ ನಾಳೆ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ಳಲು ಸಿದ್ಧರಾಗಿದ್ದೇವೆ. आज चिटगुप्पा नागरिक समिति की तरफ से जिसमें तमाम पार्टी के लोग शामिल हैं और ये जो है हमारे चिटगुप्पा शहर के हक में ये आज तहसीलदार ग्रेड 1 तहसीलदार दंडाधिकारी साहब को आज ये और एक दफ़ा मेमोरेंडम दिया गया कि ग्रेड 2 तहसीलदार की जानिब से जो यहाँ पर करप्शन चल रहा है
और काम वक्त पर नहीं हो रहा है और बहुत सारी तकलीफ हो रहे हैं, ख़ास तौर पर स्टूडेंट वगैरह को। तो इससे पहले भी जो है इस ताल्लुक़ से यहाँ पे जो है मेमोरेंडम दिया गया और तमाम डीसी साहब को दिया गया, लेकिन उसके बावजूद भी फिर जो है वो आके रिजॉइन हुए हैं। इस वजह से कल यानी कि 25 जून को चुड़गुप्पा नागरिक समिति की तरफ से यहाँ पे धरना दिया जा रहा है और ये धरना उस वक्त तक हम वैकेंट नहीं करेंगे जब तक कि जो है ये हमारा डिमांड पूरा नहीं होगा। लिहाजा जो है आज उस ताल्लुक से, कल के धरना के ताल्लुक से फिर आज जो है एप्लीकेशन चुड़गुप्पा नागरिक समिति के ताल्लुक से दिया गया है। ಇತ್ತೀಚೆಗೆ ಜಿ ಕನ್ನಡ ಟಿವಿ ವಾಹಿನಿಯ ಸರಿಗಮಪ 21ರ ವಿಜೇತರಾಗಿರುವಂಥ ಕುಮಾರಿ ಶಿವಾನಿ ತಂದೆ ಶಿವದಾಸ್ ಸ್ವಾಮಿ ಅವರ ಒಂದು ಅಭಿನಂದನಾ ಸಮಾರಂಭವನ್ನು ಇದೇ ತಿಂಗಳು 29ರಂದು ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಆವರಣದಲ್ಲಿ ಅಂದು ಸಂಜೆ 7 ಗಂಟೆಗೆ ಜರುಗಲಿದೆ ಎಂದು ಅಭಿನಂದನಾ ಸಮಾರಂಭದ ನೇತೃತ್ವ ವಹಿಸಿದ ಪತ್ರಕರ್ತ ಶಿವಕುಮಾರ್ ಸ್ವಾಮಿ ತಿಳಿಸಿದರು. ಸೋಮವಾರ ರಾತ್ರಿ ನಗರದ ರಾಂಪುರೆ ಬಡಾವಣೆಯಲ್ಲಿರುವಂಥ ಶಿವಾನಿ ಅವರ ಒಂದು ನಿವಾಸಕ್ಕೆ ತೆರಳಿದ ಬೇಡ ಜಂಗಮ ಸಮಾಜದ ಬಾಂಧವರ ನಿಯೋಗ ಕುಮಾರಿ ಶಿವಾನಿಗೆ ಸನ್ಮಾನಿಸಿ ಅಭಿನಂದನಾ ಸಮಾರಂಭಕ್ಕೆ ಆಹ್ವಾನವನ್ನು ನೀಡಿ ಮಾತನಾಡುತ್ತಾರೆ. ಶಿವಾನಿ ಸ್ವಾಮಿ ತನ್ನ ಅದ್ಭುತ ಸಂಗೀತ ಪ್ರದರ್ಶನಗೈದು ಇಡೀ ಬೇಡ ಒಂದು ಜಂಗಮ ಸಮಾಜದ ಕೀರ್ತಿ ಹೆಚ್ಚಿಸಿದ್ದಾರೆ. ಆಕೆಯ ಈ ಒಂದು ಅದ್ಭುತ ಬೆಳವಣಿಗೆ ಇಡೀ ಸಮಾಜಕ್ಕೆ ಖುಷಿ ತಂದಿದ್ದು, ಈಕೆ ಇನ್ನು ಎತ್ತರಕ್ಕೆ ಬೆಳೆಯಲಿ, ಆಕೆಯ ಉನ್ನತ ಅಭಿವೃದ್ಧಿಗೆ ಇಡೀ ಸಮುದಾಯ ಆಕೆಯ ಬೆನ್ನಿಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಶ್ರೀ ರೇಣುಕಾ ಮಹೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಉಪಾಧ್ಯಕ್ಷ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಮಾತನಾಡಿ, ಶಿವಾನಿ ಸ್ವಾಮಿ ಇಲ್ಲಿವರೆಗೆ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು ಕುಟುಂಬಕ್ಕೆ, ಇಡೀ ಬೇಡ ಜಂಗಮ ಸಮುದಾಯಕ್ಕೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾಳೆ. ಇಂಥ ಪ್ರತಿಭೆಗೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಈ ತಿಂಗಳ 29ರಂದು ಅಭಿನಂದನಾ ಸಮಾರಂಭಕ್ಕೆ ಮುಂದಾಗಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಸಮಾಜದ ಮುಖಂಡರಾದ ವಿಶ್ವನಾಥ್ ಸ್ವಾಮಿ, ಕಾರ್ತಿಕ್ ಮಠಪತಿ, ಶಿವಾನಿಯ ಪಾಲಕರಾಗಿರುವಂಥ ಶಿವದಾಸ್ ಸ್ವಾಮಿಯವರು, ಆಮೇಲೆ ಅವರ ತಾಯಿ ಕವಿತಾ ಸ್ವಾಮಿ, ಸಹೋದರರಾಗಿರುವಂಥ ಸತ್ಯಂ ಸ್ವಾಮಿ, ಶಿವಂ ಸ್ವಾಮಿ ಸೇರಿದಂತೆ ಅವರ ಇತರೆ ಕುಟುಂಬಸ್ಥರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.